ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫ್ರೀಯಾಗಿ ಗೂಗಲನ್ನು ಯೂಸ್ ಮಾಡಿಕೊಂಡು ವೆಬ್ಸೈಟನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಾವು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಂದ್ರೆ ನಮಗೆ ಹೋಸ್ಟಿಂಗ್ ಬೇಕು, ಡೊಮೇನ್ ಬೇಕು. ಇಲ್ಲಪ್ಪ ಅಂತಂದರೆ ಫ್ರೀಯಾಗಿ ಮಾಡ್ತೀವಿ ಅಂತಂದರೆ ಬ್ಲಾಗರ್ಗೆ ಹೋಗ್ತೀವಿ. ಸೊ ಬಟ್ ನಾನು ಏನಪ್ಪ ಅಂತಂದರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಗೂಗಲನ್ನು ಯೂಸ್ ಮಾಡಿಕೊಂಡು ಯಾವ ಥರ ಒಂದು ಪ್ರೊಫೆಷನಲ್ ಆಗಿ ಒಂದು ಬಿಸ್ನೆಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಯಾವುದೇ ಥರದ ಒಂದು ಹೋಸ್ಟಿಂಗ್ ಅವಶ್ಯಕತೆ ಇಲ್ಲ, ಡೊಮೇನ್ ಅವಶ್ಯಕತೆ ಇಲ್ಲ. ಸೊ ನೀವು ಡೊಮೇನ್ ತೊಗೋಬೋದು, ಬಟ್ ಏನಂತಂದ್ರೆ ನಿಮ್ಮ ಕಂಪ್ನಿ ಅಥವಾ ನಿಮ್ಮ ಒಂದು ಬಿಸ್ನೆಸ್ ರಿಲೇಟೆಡ್ ಡೊಮೇನನ್ನು ನೀವು ತೊಗೊಂಡ್ರೆ ಸಾಕು, ಒಂದು 800ರಿಂದ 1000 ಆಗುತ್ತೆ. ಸೊ ಅದನ್ನು ನೀವು ತೊಗೊಂಡ್ಬಿಟ್ಟು ಅದಕ್ಕೆ ಇಂಟಿಗ್ರೇಟ್ ಮಾಡಿದ್ರಪ್ಪ ಅಂತಂದರೆ ಸಾಕು. ಯಾವುದೇ ಥರದ ಒಂದು ಹೋಸ್ಟಿಂಗ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಗೂಗಲ್ ಕಡೆಯಿಂದನೇ ನಿಮಗೆ ಹೋಸ್ಟಿಂಗ್ ಸಿಗುತ್ತೆ. ಸೊ ಹಾಗಂತಂದರೆ ಯಾವ ಥರ ಕ್ರಿಯೇಟ್ ಮಾಡೋದು, ಅದರಲ್ಲಿ ಏನು, ಅದೇ ರೀತಿ ಯಾವ ಥರ ಡಿಸೈನ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹೋಗೋಣ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಯಾವ ಥರ ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡ್ಬೋದು, ಫಸ್ಟಿಗೆ ಏನು ಮಾಡಿ ಅಂತಂದರೆ ಗೂಗಲನ್ನು ಓಪನ್ ಮಾಡ್ಕೊಡಿ. ಸೊ ಗೂಗಲನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮಾಡಿ ಗೂಗಲ್ ಸೈಟ್ಸ್ ಅಂತ ಸರ್ಚ್ ಮಾಡಿದ್ರಿ ಅಂತಂದರೆ ನಿಮಗೆ ಓಪನ್ ಆಗುತ್ತೆ. ಸೊ ನೋಡ್ಬೋದು, ಗೂಗಲ್ ಸೈಟ್ಸ್ ಅಂತ ಸರ್ಚ್ ಮಾಡಿದ್ರಿ ಅಂತಂದರೆ ಸೊ ಇಲ್ಲಿ ನಿಮಗೆ ಫಸ್ಟ್ ಸಿಗುತ್ತೆ ಗೂಗಲ್ ಸೈಟ್ಸ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಕೆಲವೊಂದು ಟೆಂಪ್ಲೇಟ್ಸ್ಗಳು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಪೋರ್ಟ್ಫೋಲಿಯೋ, ಇವೆಂಟು, ಫ್ಯಾಮಿಲಿ ಅಪ್ಡೇಟು, ರೆಸ್ಟೋರೆಂಟು. ಸೊ ನೀವು ಯಾವ ಥರ ಬೇಕು ನಿಮಗೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಮೊದಲಿಗೆ ಪೋರ್ಟ್ಫೋಲಿಯೋ ಅಂತ ತೊಗೊಳ್ಳೋಣ. ಇಲ್ಲ ಅಂತಂದ್ರೆ ಬ್ಲ್ಯಾಂಕ್ ಆಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನು ನೀವು ಎಡಿಟ್ ಮಾಡ್ಕೋಬೋದು. ಯಾವ ಥರ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು, ಪೋರ್ಟ್ಫೋಲಿಯೋ ಈ ಥರ ಇದೆ. ಸೊ ಮೊದಲಿಗೆ ಪೋರ್ಟ್ಫೋಲಿಯೋ ಅಂತ ಇದೆ. ಸೊ ನೀವು ಬೇಕಂದರೆ ಅದನ್ನು ನೇಮನ್ನು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಿಮ್ಮ ನೇಮನ್ನು ಹಾಕ್ಬೋದು, ಇಲ್ಲ ಲೋಗೋನ ಹಾಕ್ಬೋದು. ನೆಕ್ಸ್ಟು ಇಲ್ಲಿ ನೀವು ಕಂಪ್ಲೀಟಾಗಿ ಇದನ್ನು ಚೇಂಜ್ ಮಾಡ್ಕೋಬೋದು. ಅದೇ ರೀತಿ ನಿಮ್ಮ ಇಮೇಜನ್ನು ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ವರ್ಕ್ ಸ್ಪೇಸ್ ನೀವೇನೇನು ವರ್ಕ್ ಮಾಡ್ತೀರ ಅದನ್ನು ಕೂಡ ಇಲ್ಲಿ ನೀವು ಹಾಕ್ಬೋದು. ಸೊ ಹಾಕಿ ಆದಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು, ಕಂಪ್ಲೀಟ್ ಡೀಟೇಲ್ ಆಗಿ ನಿಮ್ಮ ಡೀಟೇಲ್ಸನ್ನು ಕೊಡ್ಬೋದು. ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇದೆಲ್ಲ ಅದೇ ರೀತಿ ಕೊಡ್ಬೋದು. ಅದೇ ರೀತಿ ನೆಕ್ಸ್ಟು ಗೆಟ್ ಇನ್ ಟಚ್ ಅಂತ ಇದೆ. ಸೊ ಅಲ್ಲಿ ಇಮೇಲನ್ನು ಕೊಡ್ಬೋದು. ಕೆಳಗಡೆ ನಿಮ್ಗೆ ಏನೇನು ಬೇಕು ಅದನ್ನೆಲ್ಲ ಕೊಡ್ಬೋದು. ಅದೇ ರೀತಿ ಫುಟರ್ ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ಫುಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಏನು ಬೇಕೋ ಅದನ್ನು ನೀವು ಹಾಕ್ಬೋದು. ಸೊ ಅದಾದ ಮೇಲೆ ನೆಕ್ಸ್ಟು ನೀವು ಇಲ್ಲಿ ಪೇಜಸ್ ಬೇಕು. ಸೊ ಹೋಮ್ ಇದೆ, ಅಬೌಟ್. ಸೊ ಅಬೌಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಬೌಟ್ ಬಗ್ಗೆ ಏನೇನಿದೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡೋಣ. ಸೊ ಅಬೌಟಲ್ಲಿ ಸ್ವಲ್ಪ ಟೆಕ್ಸ್ಟ್ ಇದೆ, ಏನೇನು ಟೆಕ್ಸ್ಟ್ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ನೀವು ಇಲ್ಲಿ ಹಾಕ್ಬೋದು. ನೆಕ್ಸ್ಟು ಪ್ರಾಜೆಕ್ಟ್ ಪೇಜ್ ಇದೆ. ಸೊ ನೀವು ಏನೇನು ಪ್ರಾಜೆಕ್ಟ್ ಮಾಡ್ತೀರಾ ಅದನ್ನೆಲ್ಲ ಇಲ್ಲಿ ನೀವು ಕಂಪ್ಲೀಟಾಗಿ ಡೀಟೇಲಾಗಿ ಹಾಕ್ಬೋದು. ಸೊ ಇನ್ ಕೇಸ್ ನೀವು ಹೊಸದಾಗಿ ಪೇಜನ್ನು ಹಾಕಬೇಕು ಅಂತಂದರೆ ಸೊ ಪೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಅಸ್. ಸೊ ಕಾಂಟ್ಯಾಕ್ಟ್ ಅಸ್ ಅಂತ ಕ್ರಿಯೇಟ್ ಮಾಡಿಕೊಂಡು ಡನ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂತು. ಸೊ ಇಲ್ಲಿ ಕಾಂಟ್ಯಾಕ್ಟ್ ಅಸ್ಸಲ್ಲಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ನೀವು ಈಸಿಯಾಗಿ ಎಡಿಟ್ ಮಾಡ್ಬೋದು. ಸೊ ಇನ್ ಕೇಸ್ ಏನಾದರೂ ಹಾಕಬೇಕಾ ಹೆಡ್ಡರು ಅಥವಾ ಏನಾದರೂ ಹಾಕಬೇಕಂತಂದ್ರೆ ಇಲ್ಲಿ ಮಾಡ್ಬೋದು. ನೆಕ್ಸ್ಟ್ ಇನ್ಸರ್ಟ್ ಮೇಲೆ ಬನ್ನಿ. ಇನ್ಸರ್ಟ್ ಮೇಲೆ ಬಂದಾದ ಮೇಲೆ ನೀವು ಇಲ್ಲಿ ಕೆಳಗಡೆ ನಿಮ್ಗೆ ಏನು ಬೇಕಾದ್ರೆ ನೀವು ಹಾಕ್ಬೋದು. ಸೊ ಇಲ್ಲಿ ನೋಡ್ಬೋದು, ಸ್ಪೇಸರ್ ಇದೆ, ಯೂಟ್ಯೂಬ್ ಚಾನಲ್ ಇದೆ. ಅದೇ ರೀತಿ ನಿಮ್ಮ ಫಾರ್ಮ್ಸ್ ಕೂಡ ನೀವು ಹಾಕ್ಬೋದು. ಇಲ್ಲಿ ನೋಡ್ಬೋದು, ಗೂಗಲ್ ಫಾರ್ಮ್ಸ್ ಇದೆ. ನೀವು ಅದನ್ನು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಕ್ಲಿಕ್ ಮಾಡಿಕೊಂಡ್ರಿ ಅಂತಂದರೆ ಇಲ್ಲಿ ಫಾರ್ಮ್ಸ್ ಓಪನ್ ಆಗುತ್ತೆ. ಸೊ ಕಾಂಟ್ಯಾಕ್ಟ್ ಅಸ್ಗೆ ನೀವು ಫಾರ್ಮ್ಸನ್ನು ಕೊಡ್ಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡೋದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್. ಸೊ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಆಟೋಮೆಟಿಕಲಿ ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಆದಮೇಲೆ ನಿಮಗೆ ಇಲ್ಲಿ ನೀವು ಕಂಪ್ಲೀಟಾಗಿ ಅದನ್ನು ಏನು ಮಾಡ್ಕೋಬೋದಪ್ಪ ಅಂತಂದರೆ ಎಷ್ಟು ದೊಡ್ಡದು ಬೇಕು, ಎಷ್ಟು ಚಿಕ್ಕದು ಬೇಕು ಅದನ್ನೆಲ್ಲ ನೀವು ಇಲ್ಲಿ ಕಂಪ್ಲೀಟಾಗಿ ಮಾಡ್ಕೋಬೋದು. ಸೊ ಕಂಪ್ಲೀಟಾಗಿ ಹಾಕಿ ಆದ ಮೇಲೆ ನೆಕ್ಸ್ಟ್ ನೀವೇನಪ್ಪ ಅಂತಂದರೆ ಇನ್ನೂ ಪೇಜಸ್ ಬೇಕಂತಂದರೆ ಪೇಜಸಲ್ಲಿ ಬನ್ನಿ, ಪೇಜಸ್ಗಳನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಥೀಮ್ಸ್ ಮೇಲೆ ಬಂದರೆ ಅಂತಂದರೆ ನಿಮಗೆ ಥೀಮ್ಸ್ಗಳು ಇಲ್ಲಿ ಸಿಗುತ್ತೆ. ನಿಮಗೆ ಯಾವ ಥರ ಥೀಮ್ಸ್ಗಳು ಬೇಕಾದ ಥರ ಥೀಮ್ಸ್ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟು ಮತ್ತು ಹೋಮ್ಸ್ಗೆ ಬನ್ನಿ. ಸೊ ಇದು ಸಿಂಪಲ್ ಒಂದು ಪೋರ್ಟ್ಫೋಲಿಯೋ ಒಂದು ವೆಬ್ಸೈಟ್ ಆಯಿತು. ಸೊ ಇದೇ ರೀತಿ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಈಸಿಯಾಗಿ ನಿಮ್ಮ ಬಿಸ್ನೆಸ್ಗಳಿಗೂ ಕೂಡ ನೀವು ಇದೇ ರೀತಿ ವೆಬ್ಸೈಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಕಲರ್ಸ್ ಕೊಡಬೇಕಾ, ಡಿಲೀಟ್ ಮಾಡಬೇಕಾ, ಸೆಕ್ಷನ್ ಕಲರ್ ಕೊಡಬೇಕಾ, ಇಲ್ಲಾಂತ ಡೂಪ್ಲಿಕೇಟ್ ಸೆಕ್ಷನ್ ಮಾಡಬೇಕಾ. ಸೊ ಇದೆಲ್ಲ ಕಂಪ್ಲೀಟ್ ಡೀಟೇಲಾಗಿ ನೀವು ಆದ ಮೇಲೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ ಆದ ಮೇಲೆ ಇಲ್ಲಿ ನಿಮಗೆ ವೆಬ್ ಅಡ್ರೆಸ್ ಕೇಳುತ್ತೆ. ಸೊ ವೆಬ್ ಅಡ್ರೆಸ್ಸನ್ನು ನೀವು ಇಲ್ಲಿ ಹಾಕಬೇಕು. ಸೊ ವೆಬ್ ಅಡ್ರೆಸ್ ಏನು ಹಾಕ್ತೀರಾ, ಕಸ್ಟಮ್ ಡೊಮೇನ್ ಹಾಕ್ತೀರಾ ಅಂತಂದರೆ ಕಸ್ಟಮ್ ಡೊಮೇನ್ ಹಾಕೊಂಡ್ಬಿಟ್ಟು ನೀವು ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ನೀವೇನು ಮಾಡೋದಪ್ಪ ಅಂತಂದರೆ ಪೋರ್ಟ್ಫೋಲಿಯೋ. ಸೊ ಜಸ್ಟ್ ಪೋರ್ಟ್ಫೋಲಿಯೋ ಅಂತ ಹಾಕ್ತೀನಿ. ಆಲ್ರೆಡಿ ಟೇಕನ್ ಅಂತ ಇದೆ, 1 ಅಂತ ಹಾಕ್ತೀನಿ. ಅದು ಕೂಡ ಆಲ್ರೆಡಿ ಟೇಕನ್. 1 2 3 ಅಂತ ಹಾಕ್ತೀನಿ. ಅದು ಕೂಡ ಆಲ್ರೆಡಿ ಟೇಕನ್ ಇದೆ. ನೆಕ್ಸ್ಟ್ 1 4 3 ಹಾಕ್ತೀನಿ. ಸೊ ಅದು ಕೂಡ ಟೇಕನ್ ಇದೆ. ನೆಕ್ಸ್ಟು ಬೇರೆ ಚೇಂಜಸನ್ನು ನಾನು ಮಾಡ್ತೀನಿ. ಸೊ ಇದೆ ನೋಡೋದು, ಈ ಒಂದು ಲಿಂಕ್ ನಿಮ್ಗೇನು ಬರುತ್ತಲ್ಲ, ಸೊ ಇದೇ ನಿಮ್ಮ ಒಂದು ವೆಬ್ಸೈಟ್ ಇವಾಗ. ಸೊ ಜಸ್ಟ್ ಸಿಂಪಲ್ಲಾಗಿ ಕಾಪಿ ಮಾಡಿಕೊಂಡು
ನೀವು ಓಪನ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ ಬೇಕಂತಂದರೆ. ಕಾಪಿ ಮಾಡಿಕೊಂಡು ಇಲ್ಲೇನು ಮಾಡಿ, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಆಟೋಮೆಟಿಕಲಿ ಅದು ಪಬ್ಲಿಷ್ ಆಗುತ್ತೆ. ಸೊ ಪಬ್ಲಿಷ್ ಆಗಿ ಆದ ಮೇಲೆ ಆ ಒಂದು ಕಾಪಿ ಮಾಡಿರೋ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಿ ಓಪನ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಇನ್ನೂ ತೋರಿಸ್ತಾರೆ, ಯಾಕಂತಂದರೆ ಅದು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಅದೆಲ್ಲ ಕಂಪ್ಲೀಟ್ ಆದ ಮೇಲೆ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ಥರ ಓಪನ್ ಆಯಿತು. ಸೊ ಸಿಂಪಲ್ ಆಗಿರುವಂಥ ವೆಬ್ಸೈಟ್ ನಿಮ್ಮದು ರೆಡಿ. ಸೊ ಯಾವುದೇ ಥರದ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಎಂಥದ್ದು ಇಲ್ಲ. ಇದೆಲ್ಲ ಎಲ್ಲಿ ಸ್ಟೋರ್ ಆಗುತ್ತಪ್ಪ ಅಂತಂದರೆ ನಿಮ್ಮ ಜಿಮೇಲ್ದು ಏನು ಡ್ರೈವ್ ಇರುತ್ತಲ್ಲ, ಸೊ ಆ ಡ್ರೈವಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ಆವಾಗ ಚೇಂಜಸ್ ಮಾಡ್ಕೋಬೋದು, ಎಲ್ಲನೂ ಮಾಡ್ಬೋದು, ಯಾವುದೇ ಥರದ ಪ್ರಾಬ್ಲಮ್ಸ್ ಇಲ್ಲ. ಸೊ ಕಾಂಟ್ಯಾಕ್ಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕಾಂಟ್ಯಾಕ್ಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಫಾರ್ಮ್ ಹಾಕಿರ್ತೀವಲ್ಲ, ಸೊ ಆ ಫಾರ್ಮ್ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಈ ರೀತಿ ಸಿಂಪಲ್ ಆಗಿರುವಂಥ ವೆಬ್ಸೈಟ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಯಾವುದೇ ಥರದ ಒಂದು ಏಜೆನ್ಸಿಗಳಿಗಾಗಿರ್ಬೋದು, ಹೋಸ್ಟಿಂಗ್ ಆಗಿರ್ಬೋದು, ಯಾವುದೇ ಥರದ ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ. ಸೊ ಇಷ್ಟು ವಿಧಿನ ವೀಡಿಯೋ ಸ್ನೇಹಿತರೆ, ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.